ವಿಶ್ವ ಆನೆಗಳ ದಿನವೆಂದು. ಆನೆ ದೊಡ್ಡ ಪ್ರಾಣಿ. ಆನೆಗಳ ಹಿಂಡಿನಲ್ಲಿ ನಿಜವಾದ ಬಾಸ್ ಯಾರು ಗೊತ್ತಾ? ಅದು ದೊಡ್ಡ ಗಾತ್ರದ ಗಂಡಾನೆ ಅಲ್ಲ. ಆನೆಗಳ ಹಿಂಡನ್ನು ಮುನ್ನಡೆಸುವುದು ಸಾಮಾನ್ಯವಾಗಿ ಹಿರಿಯ ಹೆಣ್ಣಾನೆ, ಮಾತೃನಾಯಕಿ. ಅವಳ ಬಳಿ ಇರುತ್ತೆ ವರ್ಷಗಳ ಅನುಭವ. ಬೇಸಿಗೆಯಲ್ಲಿ ನೀರು ಎಲ್ಲಿ ಸಿಗುತ್ತೆ, ಅಪಾಯ ಬಂದಾಗ ಹೇಗೆ ತಪ್ಪಿಸಿಕೊಳ್ಳಬೇಕು, ಇವೆಲ್ಲವನ್ನು ಹಿಂಡಿಗೆ ಕಲಿಸುವುದು ಈ ಹಿರಿಯ ಹೆಣ್ಣಾನೆ. ಯಾವ ದಾರಿ ಸುರಕ್ಷಿತ? ಮತ್ತೊಂದು ಅಚ್ಚರಿಯ ಸಂಗತಿ, ಆನೆಗಳು ಪರಸ್ಪರ ಕಿಲೋಮೀಟರ್ಗಳಷ್ಟು ದೂರದಿಂದಲೂ ಕಡಿಮೆ ಆವೃತ್ತಿಯ ಧ್ವನಿಗಳ ಮೂಲಕ ಸಂಪರ್ಕಿಸಿಕೊಳ್ಳಬಹುದು. ಈ ಧ್ವನಿಯ ಕಂಪನವನ್ನು ಕಾಲುಗಳ ಮೂಲಕವೂ ಗ್ರಹಿಸುತ್ತವೆ. ಆನೆಗಳ ಮಗು ಹುಟ್ಟಿದಾಗ ಅದು ಕೇವಲ ತಾಯಿಯ ಜವಾಬ್ದಾರಿ ಅಲ್ಲ. ಹೆಣ್ಣಿನ ಇತರ ಹೆಣ್ಣಾನೆಗಳು ಸೇರಿ ಮಗುವಿನ ಆರೈಕೆ ಮಾಡುತ್ತವೆ. ಇದು ಒಂದು ದೊಡ್ಡ ಕುಟುಂಬ. ಹೀಗಾಗಿ ಆನೆಗಳ ಹಿಂಡಿನಲ್ಲಿ ಶಕ್ತಿ ಮುಖ್ಯವಲ್ಲ, ಅನುಭವ ಮುಖ್ಯ. ವಿಶ್ವ ಆನೆಗಳ ದಿನವಿದ್ದು ಆನೆಗಳನ್ನು ಕೇವಲ ಕಾಡಿನ ಪ್ರಾಣಿ ಎಂದು ನೋಡಬೇಕು. ಅವು ಕುಟುಂಬ, ನೆನಪು ಮತ್ತು ಭಾವನೆಗಳಿರುವ ಜೀವಿಗಳು. ಆನೆ ಉಳಿದರೆ ಕಾಡು ಉಳಿಯುತ್ತದೆ.